ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಧ್ವ ವಿಜಯದಲ್ಲಿ 10ನೇ ಸರ್ಗದ ಚಿಂತನೆಯನ್ನ ಮಾಡ್ತಾ ಆಚಾರ್ಯ ಮಧ್ವರ ಅನೇಕ ಮಹಿಮೆಗಳನ್ನ ನಿರೂಪಣೆ ಮಾಡತಕ್ಕಂತಹ ಒಂದು ಸರ್ಗ 10ನೇ ಸರ್ಗ. ಇಂತಹ 10ನೇ ಸರ್ಗದಲ್ಲಿ ಅನೇಕ ಮಹಿಮೆಗಳನ್ನ ಮಧ್ವಾಚಾರ್ಯರ ಜೀವನದಲ್ಲಿ ನಡೆದಿರತಕ್ಕಂತಹದ್ದನ್ನ ನಿರೂಪಣೆ ಮಾಡಿದ್ದಾರೆ. ಅದರ ಚಿಂತನೆಯನ್ನ ನಾವು ಮಾಡ್ತಾ ಇದ್ವಿ. ಮಧ್ವಾಚಾರ್ಯರು ತಮ್ಮ ಶಿಷ್ಯರನ್ನ ತಮ್ಮ ಕಾವಿಶಾಟಿಯನ್ನ ಹಿಡಿದುಕೊಳ್ಳೋದರ ಮೂಲಕ ಪ್ರತಿಯೊಬ್ಬರೂ ಕೂಡ ಅವರ ಮುಂದಿನ ಸಾಲಿನಲ್ಲಿ ಇರತಕ್ಕಂತಹ ಶಿಷ್ಯರ ಕಾವಿಶಾಟಿಯನ್ನ ಹಿಡಿದು ಅತ್ಯಂತ ರಭಸವಾಗಿ ಹರಿತಾ ಇರತಕ್ಕಂತಹ ಗಂಗಾ ನದಿಯನ್ನ ಮಧ್ವಾಚಾರ್ಯರು ಅವರ ಶಿಷ್ಯರಿಗೆ ದಾಟಿಸಿದ್ರು ಅನ್ನೋದನ್ನ ನಾವು ನೋಡಿದ್ವಿ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ವಾರಯತ ವಾರಯತ ವೈರಿ ಸುಹೃದೋ ಮೂನ್ ಮಾರಯತ ಮಾರಯತ ಪಾರಗಮನಾತ್ ಪ್ರಾಕ್ ಆಪತತ ಆಲಪತ ಇತ್ಯವದ ದುಚ್ಚೈಃ ಸತ್ವರಕ ರಾಜಪುರುಷಾನುಚಿತ ವಾಚ. ಮಧ್ವಾಚಾರ್ಯರು ತ್ವರಗ ರಾಜಪುರುಷಾನ್, ತುರುಷ್ಕರ ಸೈನ್ಯ ತುರುಷ್ಕ ರಾಜನ ಆಡಳಿತ ಇರತಕ್ಕಂತಹ ಒಂದು ರಾಜ್ಯಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಈ ಪ್ರವೇಶ ಮಾಡ್ತಾ ಇರಬೇಕಾದ್ರೆ ಹಿಂದಿನ ಕಾಲದಲ್ಲಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಪ್ರವೇಶವನ್ನ ನಾವು ಮಾಡಬೇಕು ಅಂತಾದ್ರೆ ತುಂಬಾ ಕಷ್ಟಕರವಾದ ಕೆಲಸ ಆಗಿತ್ತು. ಹಾಗಾಗಿ ಯಾವಾಗ ಈ ಮಧ್ವಾಚಾರ್ಯರು ಈ ದಡದಿಂದ ಗಂಗಾ ನದಿಯನ್ನು ದಾಟಿ ಆ ಪಕ್ಕದ ದಡಕ್ಕೆ ಹೋದರೋ ಆ ಸಂದರ್ಭದಲ್ಲಿ ತುರುಕ ರಾಜನ ಸೈನಿಕರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ವಾರಯತ ವಾರಯತ, ತಡೆಯಿರಿ ತಡೆಯಿರಿ, ಮಾರಯತ ಮಾರಯತ, ಕೊಲ್ಲಿರಿ ಕೊಲ್ಲಿರಿ. ಯಾವಾಗ? ಪಾರಗಮನಾತ್ ಪ್ರಾಕ್, ಈ ಗಂಗಾ ನದಿಯನ್ನ ದಾಟಿ ಪುನಃ ವಾಪಸ್ ಬರೋದಕ್ಕಿಂತ ಮುಂಚೆನೆ ಈ ಎಲ್ಲರನ್ನೂ ಕೂಡ ತಡೆಯಿರಿ ತಡೆಯಿರಿ ಅಥವಾ ಕೊಂದು ಹಾಕಿ ಅಂತ ಹೇಳಿ ಅತ್ಯಂತ ಜೋರಾಗಿ ಆ ತುರುಕರಾದನ ಸೈನಿಕರೆಲ್ಲರೂ ಕೂಡ ಒಟ್ಟಾಗಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಅಂಥ ತುರುಷ್ಕರಾದನ ಸೈನಿಕರನ್ನ ಕುರಿತು ಮಧ್ವಾಚಾರ್ಯರು ಉಚಿತ ವಾಚ ಉಚ್ಚೈಹಿ ಇತ್ಯವದತ್, ಅವರಿಗೆ ಉಚಿತವಾದಂತಹ ಮಾತು, ಆ ಮಾತುಗಳಿಂದಲೇನೆ ಅಂದರೆ ತುರುಷ್ಕರ ಭಾಷೆಯಿಂದಲೇನೆ ಅವರಿಗೆ ಉತ್ತರವನ್ನ ಕೊಡ್ತಕ್ಕಂಥವರಾಗಿ, ಅವರಿಗೆ ಸಮಾಧಾನವನ್ನ ಮಾಡತಕ್ಕಂಥವರಾಗಿ ಮಧ್ವಾಚಾರ್ಯರು ಉತ್ತರವನ್ನ ಕೊಡ್ಲಿಕ್ಕೆ ಮಾತನಾಡ್ಲಿಕ್ಕೆ ಆರಂಭವನ್ನ ಮಾಡ್ತಾ ಇದ್ದಾರೆ. ನ ಜಡಾ ಜಲೆ ಪತತ ಸಾಹಸಾದಹೋ ನ ಭಯಂ ಹಿ ವೋ ಬಹುತಯಾ ಬಹೋರ್ಜನಾತ್ ಭವತಾಂ ಪತಿಂ ಕ್ಷಿತಿಪತಿಂ ದಿದ್ರಕ್ಷವಃ ಪ್ರತಿಯಾಮಕೇನ ಕಲಹಂ ಚಿಕೀರ್ಷತ. ಹೇ ಜಡಾಹ, ವಿವೇಕ ಶೂನ್ಯರಾದ ಜನರೇ, ಧಾವಂತದಿಂದ ನೀರಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಳಿಯಬೇಡಿ. ಎಂಥ ಆಶ್ಚರ್ಯ! ತಾವು ನೋಡಿದ್ರೆ ಸೈನಿಕರು ಇಷ್ಟು ಅಗಾಧವಾಗಿ ಇಷ್ಟು ದೊಡ್ಡ ಸೈನ್ಯದಿಂದ ತಾವು ಕೂಡಿದ್ದೀರಿ. ಅಬಹೋಹೋ ಜನಾತ್, ನಾವೆಲ್ಲ ತುಂಬಾ ಅಲ್ಪರಾಗಿರ್ತಕ್ಕಂತಹ ಜನರು, ತುಂಬಾ ಕಮ್ಮಿ ಜನ ನಾವಿದ್ದೇವೆ. ಕಮ್ಮಿ ಜನ ಇರ್ತಕ್ಕಂಥ ನಮ್ಮಿಂದ ನಿಮಗೆ ತಾನೇ ತೊಂದರೆ ಆಗ್ಲಿಕ್ಕೆ ಸಾಧ್ಯ? ಹಾಗಾಗಿ ಯಾತಕ್ಕೋಸ್ಕರ
ನೀವು ಧಾವಂತದಿಂದ ನೀರಿಗೆ ಇಳಿತಾ ಇದ್ದೀರಾ? ಸಾಹಸ ಜಲೆ ನ ಪತತ. ಧಾವಂತದಿಂದ ನೀವು ನೀರಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಳಿಯಲಿಕ್ಕೆ ಹೋಗಬೇಡಿ. ನಮ್ಮಿಂದ ನಿಮಗೆ ಯಾವ ತೊಂದರೆಯೂ ಕೂಡ ಇಲ್ಲ, ಹಾಗೆ ಯಾಕೆ ಬರ್ತಾ ಇದ್ದೀರಿ ಅಂತ ಕೇಳಿದ್ರೆ, ಭವತಾಂ ಪತಿಂ ಕ್ಷಿತಿಪತಿಂ ದಿದೃಕ್ಷವಃ. ನಿಮ್ಮ ಈ ತುರುಷ್ಕ ರಾಜ್ಯವನ್ನ ಯಾರು ಆಡಳಿತ ಮಾಡ್ತಾ ಇದ್ದಾರೋ ಅಂಥ ರಾಜನ ದರ್ಶನಾಕಾಂಕ್ಷಿಗಳಾಗಿ ನಾವು ಬಂದಿದ್ದೇವೆ ಹೊರತು ನಮ್ಮಿಂದ ನಿಮಗೆ ಯಾವ ತೊಂದರೆಯೂ ಕೂಡ ಇಲ್ಲ. ಪ್ರತಿಯಾಮಕ್ಕೇನ ಕಲಹಂ ಚಿಕೀರ್ಷಥ. ತೊಂದರೆಯೇ ಇಲ್ಲ ಅಂತಾದರೆ ಯಾವ ಕಾರಣದಿಂದ ನೀವು ನಮ್ಮೊಟ್ಟಿಗೆ ಕಲಹವನ್ನ ಮಾಡ್ತಾ ಇದ್ದೀರಾ, ಗಲಾಟೆಯನ್ನ ಮಾಡ್ತೀರಿ? ಯಾವುದೇ ಕಾರಣಕ್ಕೂ ಕೂಡ ನೀವು ನಮ್ಮೊಟ್ಟಿಗೆ ಗಲಾಟೆಯನ್ನ ಮಾಡಬೇಡಿ. ಹಾಗಾದ್ರೆ ಮಧ್ವಾಚಾರ್ಯರು ಈ ಶ್ಲೋಕದ ಮೂಲಕ ನಮಗೆ ನಿರೂಪಣೆಯನ್ನ ಮಾಡಿ ತಿಳಿಸಿಕೊಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಒಬ್ಬ ಅಪರಿಚಿತ ವ್ಯಕ್ತಿ ಇನ್ನೊಂದು ಅಪರಿಚಿತ ಪ್ರದೇಶಕ್ಕೆ ಅಥವಾ ದೇಶಕ್ಕೆ ಪ್ರಯಾಣವನ್ನ ಮಾಡಿದಾಗ ಯಾವ ರೀತಿ ಸಮಾಧಾನದಿಂದ ವರ್ತಿಸಬೇಕು ಅನ್ನೋದನ್ನ ಮಧ್ವಾಚಾರ್ಯರು ತಮ್ಮ ಈ ಸಂಚಾರ ಸಮಯದಲ್ಲಿ ನಮಗೆ ತಿಳಿಸಿಕೊಟ್ಟಂಥವರಾಗಿದ್ದಾರೆ. ಹಾಗಾಗಿ ನಾವು ಕೂಡ ಪರಿಚಿತರಲ್ಲಿ ಇವತ್ತಿನ ದಿನ ಮಾತನಾಡೋದು ದೊಡ್ಡ ಸಂಗತಿ ಆಗೋದಿಲ್ಲ. ಯಾರು ಅಪರಿಚಿತರೋ ಇಂಥ ಅಪರಿಚಿತರಲ್ಲಿ ಯಾವ ರೀತಿಯಿಂದ ವ್ಯವಹಾರ ಮಾಡಬೇಕು ಅನ್ನೋದನ್ನ ಮಧ್ವಾಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ವಚಸೇತ್ಯನೇನ ಸಪರಾನ್ಯರುಣತ ಭುಜಗಾನ್ನರೇಂದ್ರ ಇವ ಮಂತ್ರಬಲಾತ್ ಉದತಾರಯ ಪರಿಜನಂ ಮೃತಿಭಿ ಸರಿತಶ್ಚ ದೇವ ಸರಿತಶ್ಚ ಸಮಂ. ಹೀಗೆ ಮಧ್ವಾಚಾರ್ಯರು ಯಾವ ಭಯವೂ ಕೂಡ ಇಲ್ಲದೆ ಅತ್ಯಂತ ಧೈರ್ಯದಿಂದ ಸಮಾಧಾನ ಚಿತ್ತದಿಂದ ಅವರಿಗೂ ಉದ್ವೇಗಕ್ಕೆ ಒಳಗಾಗದೇ ಇರುವಂತೆ ಈ ಮಧ್ವಾಚಾರ್ಯರು ಮಾತನಾಡಿದಾಗ ಆ ತುರುಷ್ಕ ರಾಜನ ಸೈನಿಕರೆಲ್ಲರೂ ಕೂಡ ಆಚಾರ್ಯ ಮಧ್ವರ ಮೇಲೆ ಅವರ ಶಿಷ್ಯರ ಸಮೂಹದ ಮೇಲೆ ಆಕ್ರಮಣವನ್ನ ಮಾಡದೆ ಸಾವಧಾನದಿಂದ ಇರಲಿಕ್ಕೆ ಶುರು ಮಾಡ್ತಾರೆ. ಹೇಗೆ ನಿಗ್ರಹಿಸಿದರು? ಭುಜಗಾಂ ನರೇಂದ್ರ ಇವ ಮಂತ್ರಬಲ. ಒಬ್ಬ ವ್ಯಕ್ತಿ ಅನೇಕ ಸರ್ಪಗಳು ಅಂಥ ಪ್ರಜೆಗಳಿಗೆ ತೊಂದರೆಯನ್ನ ಕೊಡ್ತಾ ಇರ್ತಕ್ಕಂಥ ಸರ್ಪಗಳನ್ನ ನಿಗ್ರಹ ಮಾಡಬೇಕು ಅಂತಾದ್ರೆ ಯಾರ್ಯಾರಿಂದಲೋ ಮಾಡ್ಲಿಕ್ಕೆ ಸಾಧ್ಯನಾ? ಯಾರು ಒಬ್ಬ ಗರುಡ ಮಂತ್ರವನ್ನ ಬಲ್ಲವನಾಗಿರ್ತಾನೋ ಆ ಗರುಡ ಮಂತ್ರವನ್ನ ತಿಳಿದಂಥ ವ್ಯಕ್ತಿಯೇ ಅದನ್ನ ನಿಗ್ರಹ ಮಾಡ್ಲಿಕ್ಕೆ ಸಾಧ್ಯ, ಹೊರತು ಇಲ್ಲದೆ ಹೋದ್ರೆ ಸಾಧ್ಯ ಇಲ್ಲ. ಹಾಗಾಗಿ ಭುಜಗಾಂ ನರೇಂದ್ರ ಇವ ಮಂತ್ರಬಲ, ಅತ್ಯಂತ ಚಾಕಚಕ್ಯತೆಯಿಂದ ಒಬ್ಬ ಗರುಡ ಮಂತ್ರವನ್ನ ಬಲ್ಲಂತಹ ಒಬ್ಬ ವ್ಯಕ್ತಿ ಯಾವ ರೀತಿ ಸರ್ಪಗಳನ್ನ ನಿಗ್ರಹ ಮಾಡ್ತಾನೋ ಅದೇ ರೀತಿಯಾಗಿ ಈ ಮಧ್ವಾಚಾರ್ಯರು ಕೂಡ ನೆರುಣತ್, ಆ ಸೈನಿಕರನ್ನೆಲ್ಲರನ್ನು ಕೂಡ ತಡೀತಾ ಇದ್ದಾರೆ ಈ ಮಧ್ವಾಚಾರ್ಯರು. ಅಷ್ಟೇ ಅಲ್ಲ, ಪರಿಜನಂ ಮೃತಿಭಿ ಸರಿತಃ ದೇವ ಸರಿತಶ್ಚ ಸಮಂ ಯುಗಪತ್ ಉದತಾರಯತ್. ಯಾವ ಈ ಮಧ್ವಾಚಾರ್ಯರು ಇದ್ದಾರೆ, ಇಂಥ ಮಧ್ವಾಚಾರ್ಯರು ತಮ್ಮ ಶಿಷ್ಯರನ್ನ ದಾಟಿಸಿದ್ರು. ಯಾವುದರಿಂದ ದಾಟಿಸಿದ್ರು? ಮೃತಿಭಿ ಸರಿತಃ ದೇವ ಸರಿತಶ್ಚ. ಗಂಗಾ ನದಿಯಲ್ಲಿ ದಾಟಬೇಕು ಅಂತಾದ್ರೆ ಸಾಮಾನ್ಯ ನದಿಗಳಲ್ಲಿ ದಾಟಿದಂತೆ ಆ ಗಂಗಾ ನದಿಯಲ್ಲಿ ದಾಟಲಿಕ್ಕೆ ಸಾಧ್ಯನಾ? ನಾವೆಲ್ಲ ಹರಿದ್ವಾರ, ಕಾಶಿ ಅಥವಾ ಬದರಿ ಕ್ಷೇತ್ರಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಅಲ್ಲಲ್ಲಿ ಗಂಗಾ ನದಿಯ ಪ್ರವಾಹಗಳನ್ನು ನಾವು ನೋಡ್ತೇವೆ. ಸಾಮಾನ್ಯ ನದಿಗಳ ಪ್ರವಾಹ ಎಷ್ಟು ವೇಗದಲ್ಲಿ ಇರುತ್ತೋ ಅದಕ್ಕಿಂತ 10 ಪಟ್ಟು ವೇಗದಲ್ಲಿ ಗಂಗಾ ನದಿಯ ಪ್ರವಾಹ ಜೋರಾಗಿ ಹರಿತಾ ಇರುತ್ತೆ. ಹಾಗಾಗಿ ಇಂಥ ಪ್ರವಾಹದಲ್ಲಿ ಈ ಮಧ್ವಾಚಾರ್ಯರು ನಮ್ಮನ್ನ ದಾಟಿಸ್ತಾ ಇದ್ದಾರೆ. ಪ್ರಾಯ ನಮಗೆಲ್ಲಿ ಮರಣ ಪ್ರಾಪ್ತ ಆಗ್ಬಿಡತ್ತೋ. ಮೃತಿಭಿ ಸರಿತಃ, ಪ್ರತಿಯೊಬ್ಬ ಜೀವನಿಗೂ ಕೂಡ ತನ್ನ ಜೀವದ ಮೇಲೆ ಅದೆಷ್ಟು ಅಭಿಮಾನ, ಅದೆಷ್ಟು ಆದರ, ಅದೆಷ್ಟು ಆಸಕ್ತಿ. ಒಬ್ಬ ಸಾಯಿತಕ್ಕಂಥ ವ್ಯಕ್ತಿಯ ಸಮೀಪಕ್ಕೆ ಹೋಗಿ ಕೇಳಿದರೂ ಕೂಡ
ನಿನಗೆ ಬದುಕಲಿಕ್ಕೆ ಆಸೆ ಇದೆನಾ ಅಂತ ಕೇಳಿದ್ರೆ ಹೌದು ಅಂತಾನೆ ಹೇಳ್ತಾನೆ ಹೊರತು ಎಂದಿಗೂ ಕೂಡ ಇಲ್ಲ ಅಂತ ಹೇಳಲ್ಲ. ಹಾಗಾಗಿ ಯಾವ ಈ ಮಧ್ವಾಚಾರ್ಯರ ಶಿಷ್ಯರು ಗಂಗಾ ನದಿಯನ್ನ ದಾಟೋದಕ್ಕೋಸ್ಕರ ಅತ್ಯಂತ ಭಯಪಟ್ಟಿದ್ದರೋ ಆ ಮರಣದ ಭಯದಿಂದ ಅಷ್ಟೇ ಅಲ್ಲ, ದೇವಸರಿತಶ್ಚ, ಗಂಗಾ ನದಿ ಸಾಮಾನ್ಯ ನದಿ ಅಂತ ಅನ್ಕೋಬಾರದು, ದೇವ ನದಿ, ದೇವಾನುದೇವತೆಗಳು 100 ಕೋಟಿ ದೇವತೆಗಳ ಸನ್ನಿಧಾನ ಇರತಕ್ಕಂತಹ ಪರಮ ಪವಿತ್ರವಾಗಿರತಕ್ಕಂತಹ ನದಿ, ವಿಷ್ಣು ಪಾದೋದ್ಭವೆ ಆಗಿರತಕ್ಕಂತಹ ನದಿ ಆ ಗಂಗಾ ನದಿ. ಅಂಥ ಗಂಗಾ ನದಿಯನ್ನೂ ಕೂಡ ಈ ಮಧ್ವಾಚಾರ್ಯರು ದಾಟಿಸ್ತಾ ಇದ್ದಾರೆ. ಹಾಗಾಗಿ ಮೃತಿಭಿ ಸರಿತಃ ದೇವಸರಿತಶ್ಚ ಸಮಂ, ಎರಡನ್ನೂ ಕೂಡ ಒಟ್ಟಿಗೆ ದಾಟಿಸ್ಲಿಕ್ಕೆ ಸಾಮರ್ಥ್ಯ ಇರತಕ್ಕಂತಹದ್ದು ಕೇವಲ ಮಧ್ವಾಚಾರ್ಯರಿಗೆ ಮಾತ್ರ ಅನ್ನೋದನ್ನ ತೋರಿಸಿಕೊಡೋದಕ್ಕೋಸ್ಕರವೋ ಏನೋ ಆ ಮಧ್ವಾಚಾರ್ಯರು ಒಂದು ಮರಣದ ಭಯದಿಂದ, ಇನ್ನೊಂದು ಗಂಗಾ ನದಿಯಿಂದ ಅವರನ್ನು ದಾಟಿಸ್ಲಿಕ್ಕೆ ಪ್ರಯತ್ನವನ್ನ ಪಟ್ರು. ಹೀಗೆ ಆ ಗಂಗಾ ನದಿಯನ್ನ ದಾಟಿಸಿ ತುರುಷ್ಕ ರಾಜನ ಆ ಎಲ್ಲ ಸೈನಿಕರನ್ನು ಕೂಡ ಆ ಮಧ್ವಾಚಾರ್ಯರು ತಡೀತಾರೆ. ತಡೆದ ಮೇಲೆ ಏನಾಗತ್ತೆ, ನಾರಾಯಣ ಪಂಡಿತಾಚಾರ್ಯ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ನಿರ್ವಿಕಾರ ಚರಿತೋಪಿ ಪರೀತಃ ಕ್ರೂರ ಕಿಂಕರ ಸಹಸ್ರತಯೇನ ಸೌರಜನ್ನೋದಲ ಸಜ್ಜಗದೀಶಃ ಸಿಂಹರಾಡಿವ ಸೃಗಾಲ ಸಮೂಹೇ. ಒಂದು 100 ನರಿಗಳು ಇರ್ತವೆ. ಆ 100 ನರಿಗಳ ಮಧ್ಯದಲ್ಲಿ ಸಿಂಹವು ತನ್ನ ಘರ್ಜನೆಯನ್ನ ತೋರಿಸಿದರೆ ಎಲ್ಲರೂ ಕೂಡ ಸಿಂಹದ ಘರ್ಜನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತಾರೋ ಅಥವಾ ಅತ್ಯಂತ ಕೆಟ್ಟದಾಗಿ ಧ್ವನಿ ಇರತಕ್ಕಂತಹ ನರಿಯ ಕಾಕುಸ್ವರವನ್ನು ಕೇಳಲಿಕ್ಕೆ ಇಷ್ಟಪಡ್ತಾರೋ? ಹಾಗೆ ಈ ಮಧ್ವಾಚಾರ್ಯರು ಕೂಡ ಕ್ರೂರ ಕಿಂಕರ ಸಹಸ್ರತಯೇನ, ಆ ಸೈನಿಕರೆಲ್ಲರೂ ಕೂಡ ಈ ಮಧ್ವಾಚಾರ್ಯರನ್ನು ಸುತ್ತುವರೆದಿದ್ದಾರೆ. ಒಬ್ಬ ಅಲ್ಲ, 2 ಅಲ್ಲ, 10 ಅಲ್ಲ, 100 ಅಲ್ಲ, 1000 ಜನ ಸೈನಿಕರು ಆ ಮಧ್ವಾಚಾರ್ಯನ ಸುತ್ತುವರೆದಿದ್ದಾರೆ. ಅವರೆಲ್ಲ ಏನ್ ಸಾಮಾನ್ಯ ಕಿಂಕರರು ಅಂತ ಅನ್ಕೊಂಡಿದ್ದೇವಾ? ಕ್ರೂರ ಕಿಂಕರ ಸಹಸ್ರತಯೇನ, ಅತ್ಯಂತ ಕ್ರೂರಿಗಳಾಗಿರ್ತಕ್ಕಂತಹ ಸೈನಿಕರು ಆ ತುರುಷ್ಕರಾಜನ ಸೈನಿಕರು. ಇಂಥ ತುರುಷ್ಕರಾಜನ ಸೈನಿಕರೆಲ್ಲರೂ ಕೂಡ ಈ ಮಧ್ವಾಚಾರ್ಯರನ್ನ ಸುತ್ತುವರಿದರೂ ಕೂಡ ಮಧ್ವಾಚಾರ್ಯರ ಮುಖದಲ್ಲಿ ಇರತಕ್ಕಂತಹ ಮಂದಹಾಸ ಎಂದಿಗೂ ಕೂಡ ಬದಲಾಗಲಿಲ್ಲ. ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ನಿರ್ವಿಕಾರ ಚರಿತಃ, ಯಾವ ವಿಕಾರವೂ ಕೂಡ ಈ ಮಧ್ವಾಚಾರ್ಯರ ಮುಖದಲ್ಲಿ ಉಂಟಾಗಲಿಲ್ಲ ಅಂತ ಹೇಳಿದ್ರೆ ಆ ಮಧ್ವಾಚಾರ್ಯರ ಮುಖದಲ್ಲಿ, ಆ ಮಧ್ವಾಚಾರ್ಯರ ದೇಹದಲ್ಲಿ ಅದೆಷ್ಟು ವರ್ಚಸ್ಸು, ಅದೆಷ್ಟು ಶಕ್ತಿ ಇತ್ತು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಹೇಗ್ ಭಾಸಮಾನವಾದ ಸೌರಜನ್ನುದಲ ಜಗದೀಶಃ, ಜಗದೀಶಃ ಇಡೀ ಈ ಪ್ರಪಂಚಕ್ಕೆ ಉಸಿರನ್ನ ಕೊಡ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಜಗತ್ತಿಗೆ ಒಡೆಯರಾಗಿರ್ತಕ್ಕಂತಹ ಈ ಮಧ್ವಾಚಾರ್ಯರು ವ್ರಜನ್ ಉದಲಸತ್, ಅಲ್ಲಿ ಪ್ರಯಾಣವನ್ನ ಮಾಡ್ತಾ ಸಂಚರಿಸ್ತಾ ಆ 1000 ಜನ ಕಿಂಕರರ ಸಮೂಹದ ಮಧ್ಯದಲ್ಲಿ ಈ ಮಧ್ವಾಚಾರ್ಯರು ಶೋಭಿಸ್ತಾ ಇದ್ದಾರೆ.